ಈ 13 ಪಾಯಿಂಟ್ಗಳಲ್ಲಿ ಎಷ್ಟು ವಿಶ್ವಾಸ ಇದೆ? ಈ ಒಬ್ಬ ಮುಸುಕುದಾರಿ ವ್ಯಕ್ತಿ ತೋರಿಸಿದ್ದಾನಲ್ಲ, ನಾನು ಈ ಜಾಗದಲ್ಲೇ ಹೂತಿಟ್ಟಿದ್ದೀನಿ ಅಂತ ಹೇಳಿ, ಎಷ್ಟು ವಿಶ್ವಾಸ ಇದೆ? ಒಂದು ವೇಳೆ GPR ಟೆಕ್ನಾಲಜಿ ಬಂದರೆ ಈ ಹಿಂದೆ 9 ಏನು ಫೇಲ್ ಆಗಿದೆಯಲ್ಲ ಅದರಲ್ಲಿ ಕೂಡ ಸಿಗ್ತದೆ. 13ಕ್ಕೆ 13 ಕೂಡ ಸಕ್ಸಸ್ ಆಗುತ್ತೆ. GPR ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ ಬಂದುಬಿಟ್ರೆ ಈ ಇನ್ವೆಸ್ಟಿಗೇಷನ್ ಈ ಟೆಕ್ನಾಲಜಿ ಸ್ಟ್ರೆಂಥನ್ ಮಾಡಬೇಕು. ಅದಕ್ಕೆ ಇಂಥದ್ದೇ ಜಾಗದಲ್ಲಿ ಇದೆ ಅಂತ ಹೇಳಿದಾಗ ಅಲ್ಲಿ ಉತ್ಖನನ ಸ್ಟೋರ್ ಮಾಡಿದಾಗ ಅಲ್ಲಿ ಸಿಕ್ಕಿಲ್ಲ ಅಂದಾಗ ನಿಮ್ದು ಈಗ ಈ ಸ್ಟಾರ್ಟ್ ಆಗಿರೋದು ಅಲ್ಲಿ ಇದೆ, ಖಂಡಿತವಾಗ್ಲೂ ಇದೆ, ತೆಗಿಬೇಕು ಅಂತೇಳಿ ಮುಂಚೆನೇ ಇದು ಮಾಡ್ಬೋದಿತ್ತಲ್ಲ ನೀವು? ಅಲ್ಲ, ಈಗಲೂ ಏನು ಲೇಟ್ ಆಗಿಲ್ಲ ನನಗನ್ಸಿದ ಮಟ್ಟಿಗೆ. ಈಗ ಏನು 13 ಇದೆಯಲ್ಲ ಅದು ಇದೆ. ಅಲ್ಲ ಅಂದರೆ ಟೋಟಲ್ ಈಗ ಫಸ್ಟ್ ಫೇಸಲ್ಲಿ 13 ಮಾಡಿದ್ದಾರೆ. ನನಗನ್ಸಿದ ಮಟ್ಟಿಗೆ ಇನ್ನೂ ಒಂದು 50 ಪಾಯಿಂಟ್ ಆಗ್ಬೋದು. ಇಟ್ ಈಸ್ ಅ ಬಿಗಿನಿಂಗು. ಇನ್ಮೇಲೆ ಮಾಡಲಿ ಇನ್ನೂ ಒಂದು 50 ಪಾಯಿಂಟ್ ಆಗ್ತಾವ ಅಂತ ಅನಿಸ್ತದೆ ನನಗೆ. ಎಷ್ಟು ದಿನ ನಡ್ಕೊಂಡು ಹೋಗುತ್ತೆ ಈ ಹಾಗಾರ? ಗೊತ್ತಿಲ್ಲ ಸರ್ ನನಗೆ, ಅದು SIT ದವ್ರು ಹೇಳಬೇಕು. ನಿಮ್ಮ ಹೋರಾಟ ಎಷ್ಟು ದಿನ ನಡ್ಕೊಂಡು ಹೋಗುತ್ತೆ? ಎಲ್ಲಿವರೆಗೆ ಆ ಅತ್ಯಾಚಾರಿಗಳು ಜೈಲಿಗೆ ಹೋಗಿ ಕೊಳಿತಾರೆ ಅಲ್ಲಿವರೆಗೆ ಇರ್ತದೆ. ಅವ್ರು ಜೈಲಿಗೆ ಹೋಗೋವರೆಗೆ ಇದು ಹೋರಾಟ ಇರ್ತದೆ. ಅಂದರೆ ಇಲ್ಲಿ ಹೂತಿಟ್ಟಿರೋದು ಅಷ್ಟು ಶವಗಳು ಅತ್ಯಾಚಾರ ಮಾಡಿ ಹುಟ್ಟಿಟ್ಟಿರೋದು ಅಂತನ? ಹೌದು, ಪಕ್ಕ. ನಾನು ಕೇಳಿದ್ರೆ ಹೂತಿಟ್ಟಿರೋ ಅಷ್ಟು ಶವಗಳನ್ನ ಹೂತಿಟ್ಟಿದ್ದಾರೆ ಅಂತೇಳಿ ಅದನ್ನು ನೋಡಿ ಸರ್, ಅದನ್ನು ಒನ್ಸ್ ಅಗೇನ್ ನಾನು ಹೇಳ್ತೇನೆ, FSL ತನ್ನ ರಿಪೋರ್ಟ್ನಲ್ಲಿ ಕೊಡಬೇಕು. ಹೌದಾ? ಸಾರ್ವಜನಿಕರಾಗಿ ನಮ್ಮ ಸಂಶಯಗಳನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಒಂದು ಶವಗವನ್ನು ರಿಸರ್ವ್ ಫಾರೆಸ್ಟ್ನಲ್ಲಿ ಯಾಕೆ ಹೂತಿಟ್ರು? ನಾನು ಒಂದೇ ಮಾತಾಡ್ತಾ ಇದ್ದೀನಿ. ನಾಳೆ 10 ಬರ್ಬೋದು, 100 ಬರ್ಬೋದು, ಏನೂ ಬರಲಿಕ್ಕಿಲ್ಲ. ನಾನು ಯಾಕೆ ಒಂದಕ್ಕೆ ಬೆಲೆ ಇಲ್ವಾ? ಒಂದು ಬುರುಡೆಯನ್ನು ತಂದು ಕೊಟ್ಟಿದ್ನಲ್ಲ, ಹೌದಾ? ಅದ್ರ ಬಗ್ಗೆನೂ ತನಿಖೆ ಆಗಬೇಕಲ್ಲ. ಅದನ್ನು ಕೂಡ ರಿಸರ್ವ್ ಫಾರೆಸ್ಟಲ್ಲಿ ಅದು ಕೂಡ ಪಂಚನಾಮೆ ಆಗಿದೆ. ಒಂದು ನಿಮಿಷ, ಅದು ಬುರುಡೆ ಕೊಟ್ಟಾಗಿದೆ, ಅದ್ರ ಬಗ್ಗೆ ಕೂಡ ನಡೀತಾ ಇದೆ, ಎಲ್ಲವೂ ಕೂಡ ನಡೆಯುತ್ತೆ. ಫಾರೆಸ್ಟಲ್ಲೇ ನಾನೇನು ಕೇಳ್ತಾ ಇದ್ದೀನಿ, ಪ್ರಿಲಿಮಿನರಿ ಕ್ವಶನ್, ಬೇಸಿಕ್ ಕ್ವಶನ್. ಗಿರೀಶ್ ಮಠಣ್ಣವ್ರು ಈಗ ಬುರುಡೆ ಹೋಗಿ ತೆಗೆದಾಗ ಯಾರು ಇದ್ರಲ್ಲಿ? ನನಗೆ ಗೊತ್ತಿಲ್ಲ. SIT ಅದವ್ರು ಕೇಳಬೇಕು. SIT ಫಾರ್ಮೇ ಆಗಿರ್ಲಿಲ್ವಲ್ಲ ಇನ್ನ? ಯಾವಾಗ ಬುರುಡೆ ತೆಗೆದಾಗ ಆ ಮಚ್ಚಲ್ಲಿ ಯಾವುದೋ ಒಂದು ಹೊಡೆದು ಹಿಂಗೆ ತೆಗಿಯೋದು, ಅದು SIT ಅದು ಬಂದಾದ್ಮೇಲೆ ಕೋರ್ಟಲ್ಲಿ ಆದ್ಮೇಲೆ SIT ಆಗಿದಲ್ವಾ? ಹೌದು, ಅವನು ಅದ್ರದ್ದು ಕಂಪ್ಲೇಂಟ್ ಕೊಟ್ಟಿದ್ದಾನಲ್ಲ, ನಾನೇ ತೆಗೆದು ಬಂದೇನೆ ಅಂತೇಳಿ. ನಾನು ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ ಕೊಡೋಕ್ಕಾಗತ್ತಾ? ನಾನು ನಿಮಗೆ ಜನರಲ್ಲ ಕೇಳ್ತಾ ಇರೋದು, ನೀವು ಪೊಲೀಸ್ ಅಧಿಕಾರಿ ಆಗಿದ್ದರಿಂದಾಗಿ ಅದು ಆ ಥರ ತೆಗೆಯೋದು ಸರಿನಾ? ಅಂದರೆ ಈಗ ಒಂದು ಅಸ್ಥಿ ಪಂಜರವನ್ನ ಹೊರಗಡೆ ತೆಗೆಯೋದು ಅದು ಕಾನೂನಲ್ಲಿ ಯಾರಿಗೂ ಕೂಡ ಪರ್ಮಿಷನ್ ಇಲ್ಲ. ಅದು ಕಾನೂನಾತ್ಮಕವಾದಂಥ ಪ್ರಕ್ರಿಯೆಗಳನ್ನು ನಡೆಸಿ ಅದನ್ನು ಉತ್ಖನನ ಮಾಡುವಂಥ ಕೆಲಸವನ್ನು ಮಾಡಬೇಕು. ಆದರೆ ಅದು ತಪ್ಪು ಅಂತ ಅನಿಸ್ತಿಲ್ಲ. ಯಾಕೆಂದರೆ ಸರ್, ತುಂಬ ವ್ಯಾಲಿಡ್ ಪ್ರಶ್ನೆ ಕೇಳಿದ್ದೀರಿ. ಚಾಕು ಚೂರಿನ ಹೊಟ್ಟೆಯನ್ನು ಕೊಲೆಗಡಕನ್ನು ಕೊಯ್ತಾನೆ, ಡಾಕ್ಟ್ರು ಕೊಯ್ತಾರೆ. ಅದಕ್ಕೆ ಅವನ ಕೊಲೆಗಡಕ ಅನ್ನೋದು ನಾನು ಹೇಳೋದು ಕೇಳಿ, ಅದಕ್ಕೆ ಅವನ ಡಾಕ್ಟ್ರು ಅಂತ. ಎಸ್, ಎಕ್ಸಾಕ್ಟ್ಲಿ. ಇಲ್ಲಿ ಬರೀ ಒಂದಲ್ಲ, ಇಂಥವು 100 ಯಾರು ನಂಬಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಅದನ್ನು ತೆಗೆದುಕೊಂಡು ಬಂದಿದ್ದೀನಿ ಅಂತೇಳಿ ಸ್ವತಃ ಆ ವ್ಯಕ್ತಿನೇ ಕಂಪ್ಲೇಂಟಲ್ಲಿ ಹೇಳಿದ್ದಾನೆ. ಹೀಗಾಗಿ ನೀವು ಅವನನ್ನು ಈ ಕೊಲ್ಲಕ್ಕೆ ಬಂದ ಅನ್ನೋ ಕೊಲೆಗಡಕ ಅಂತ ನೋಡಬೇಡಿ. ಯು ಸಿ ಹಿಮ್ ಆ್ಯಸ್ ಅ ಡಾಕ್ಟರ್ ಅಷ್ಟೇ. ನಾನು ಅವನ ಕೊಲೆಗಡಕ ಅಂತಲೂ ನೋಡ್ತಿಲ್ಲ, ಡಾಕ್ಟರ್ ಅಂತಲೂ ಕೂಡ ನೋಡ್ತಿಲ್ಲ, ಒಬ್ಬ ದೂರುದಾರ ಅಂತ ನಾನು ನೋಡ್ತಾ ಇದ್ದೇನೆ. ಆ ದೂರುದಾರನಿಗೆ ಸ್ವಲ್ಪ ನೀವು ಒಂದು ಹೇಳಬೇಕಿತ್ತಲ್ಲ, ಈ ಥರ ಮಾಡಬಾರ್ದು, ಮಾಡೋದ್ರಿಂದ ನಮಗೆ ಸಮಸ್ಯೆ ಆಗುತ್ತೆ, ನಾನು ಇವರನ್ನು ನಂಬಿಸೋದಕ್ಕೋಸ್ಕರ ತಂದಿರ್ಬೋದು ಅಂತ ನೀವು ಹೇಳ್ತಿದ್ದೀರಿ, ಅವ್ರು ಹೇಳಿರ್ಬೋದು. ಅಂದರೆ ನಿಮ್ಮ ಪ್ರಕಾರ ಅವ್ರು ಹೇಳಿದ್ರೆ ನಾವೀಗ ತಿಳ್ಕೊಂಡ್ವಿ. ಇವತ್ತು ಬೇರೆ ಹೇಳ್ತಾರೆ ನಂಬಿಸೋದಕ್ಕೋಸ್ಕರ ಇವರೇ ತಂದು ಇಟ್ಬಿಟ್ಟು ಈ ಥರ ಮಾಡಿರ್ಬೋದು ಅಂತ. ಅಲ್ಲ, ನೀವು ಕೇಳಿದ್ರಲ್ಲ, ಈಗ ನೀವು ಹೇಳ್ಬೋದಿತ್ತಲ್ಲ ಅಂತೇಳಿ. ನೀವೇ ಹೆಂಗೆ ಹೇಳ್ತೀರಿ ನಾನು ಅವನಿಗೆ ಹೇಳಿದ್ದೇನೆ ಬಿಟ್ಟಿದ್ದೇನೆ ಅಂತ? ಇವತ್ತು ಜೊತೆಯಲ್ಲಿ ಹೋರಾಟ ಮಾಡ್ತಾ ಇದ್ರಲ್ಲ, ಅವನೇನು ಜೊತೆಗೆ ಯಾವತ್ತಿಗೂ ಹೋರಾಟಕ್ಕೆ ಬಂದಿಲ್ವಲ್ಲ ನಾನಂತ. ಮತ್ತೆ ನಿನ್ನೆ ನೀವೇನಕ್ಕೆ ಮಾತಾಡಿದ್ರಿ ಸೋಷಿಯಲ್ ಮೀಡಿಯಾದಲ್ಲಿ? ಅವನಿಗೆ ಪೊಲೀಸರು ಧಮಕಿ ಹಾಕಿದ್ರು, 100 ಜನ ಮಾತಾಡ್ತಾ ಇದ್ದಾರೆ. ಆಮೇಲೆ ಅದು ಇದರಲ್ಲಿ ಪೇಪರ್ನಲ್ಲಿ ಬಂದಿದೆ. ಮತ್ತೆ ನೀವೇನಕ್ಕೆ ಮಾತಾಡಿದ್ರಿ? ನೀವು ಯಾಕೆ ಮಾತಾಡಿದ್ರಿ? ಅದನ್ನು ಅವ್ನಿಗೆ ಹಾಕ್ಬೇಕಿತ್ತು ಅದು. ಅರೆ, ಪೇಪರಲ್ಲಿ ಬಂದಿದೆ. ಆಸ್ ಅ ಆಕ್ಟಿವಿಸ್ಟ್ ನನ್ನ ಜವಾಬ್ದಾರಿ ಅದು. ಮುಸುಕುದಾರ ಹತ್ರ ನೀವು ಮಾತಾಡಿಲ್ವಾ? ಖಂಡಿತ ಇಲ್ಲ, ಇಲ್ಲಿವರೆಗೂ ನೀವು ಮಾತಾಡಿಲ್ಲ. ಅಲ್ಲ, ಅದ್ರ ಬಗ್ಗೆ ಈಗ ಯಾಕೆ ಚರ್ಚೆ? ಅದ್ರ ಬಗ್ಗೆ ಚರ್ಚೆನಾ ಈಗ? ನೀವು ಚರ್ಚೆ ನಾನು ಕೇಳಿದ್ದು, ನಾನು ಹೇಳಿದ್ದು ನೀವು ಹೇಳಿದ್ರಿ ನಾವು ಹೆಂಗೆ ಅವ್ರ ಹತ್ರ ನಾವು ಮಾತಾಡೋಕ್ಕಾಗತ್ತೆ, ನಾವು ಹೆಂಗೆ ಹೇಳೋಕ್ಕಾಗತ್ತೆ ಅಂತಂದಾಗ ನಾನು ಅದನ್ನು ಕೇಳಿ. ನೋಡಿ, ಹಿ ಈಸ್ ಪ್ರೊಟೆಕ್ಟೆಡ್ ಅಂಡರ್ ಸರ್ಟನ್ ಆ್ಯಕ್ಟ್, ಪ್ರೊಟೆಕ್ಷನ್ ಆ್ಯಕ್ಟ್. ಹೀಗಾಗಿ ಅವನ ಐಡೆಂಟಿ ಬಗ್ಗೆ, ಅವನ ಬಗ್ಗೆ ಹೇಳಿದ್ದಿರೋ ಬಿಟ್ಟಿದ್ದಿರೋ ಈಗ ಅದು ಪ್ರಸ್ತುತ ಅಲ್ಲ. ಅದನ್ನು ಹೇಳಬೇಕಾಗಿರೋರು ಯಾರು? ಗಿರೀಶ್ ಮಟ್ಟಣ್ಣವ್ರ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಜೊತೆಗೆ ಮಾತಾಡಿದನಂತ ಹೇಳಬೇಕಾಗದ್ದು ಪೊಲೀಸರು, ನಾನಲ್ಲ. ಹೌದಾ? ಅವ್ರು ಆ ಟೈಮಿಗೆ ಹೇಳಿ ನೋಡೋಣ, ಇದೆ ಅಂತ ಹೇಳ್ತಾರೋ ಇಲ್ಲ ಅಂತ ಹೇಳ್ತಾರೋ, ಎರಡೂ ಕೂಡ ಅಗ್ರಿಯೇಬಲ್. ಒಂದು ವಿಚಾರ ನೋಡಿದೆ, ಯಾವುದೋ ಒಂದು ಕಾರು, ಇವರು ನಾನು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಅವತ್ತು ಈ ತಲೆಬುಡೆ ತೆಗೆಯೋಕೆ ಹೋದಾಗೂ ಕೂಡ ಒಂದೇ ಕಾರಿತ್ತು, ವೈಟ್ ಕಲರ್ ಕಾರು. ಈ SIT ಅವರು ಕೋರ್ಟ್ಗೆ ಹೋದಾಗೂ ಕೂಡ ಆ ಕಾರಲ್ಲಿತ್ತು, ಕೋರ್ಟ್ಗೆ ಇಂದ ವಾಪಸ್ ಬರ್ಬೇಕಾದ್ರೂ ಆ ಕಾರಲ್ಲಿತ್ತು, ಇನ್ನೊಬ್ರು ಯಾರೊಬ್ರು ಕಂಪ್ಲೇಂಟ್ ಕೊಡೋಕೆ ಹೋದಾಗೂ ಕೂಡ ಆ ಕಾರಲ್ಲಿತ್ತು. ಇವತ್ತು ಆತನನ್ನು ಫಸ್ಟಿಗೆ ಒಂದು ಪಾಯಿಂಟನ್ನು ಮಾಡೋಕ್ಕೆ ಕರ್ಕೊಂಡು ಹೋದಾಗ ಕೂಡ ಆ ಕಾರ್ ಇತ್ತು. ಏನು ಸರ್ ಅದು ಒಂದೇ ಕಾರು?
ಕತೆ ನನಗೆ ಗೊತ್ತಿಲ್ಲ, ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಕರೆಕ್ಟ್ ಸರ್. ಎಸ್ ಐ ಟಿ ಮಾಡಿದ್ದು ಹೂತಾಕಿದ್ದು ಶವ ಇದನ್ನ ಮಾಡಕ್ಕೆ ಅಥವಾ ಯಾವ ಕಾರು ಅಂತ ತಿಳ್ಕೊಳಕ್ಕೆ ಎಸ್ ಐ ಟಿ ಮಾಡಿದ್ದಾರೆ? ನನ್ನ ಕುತೂಹಲಕ್ಕೆ ನಾನು ಕೇಳ್ತಾ ಇರೋದು, ನನ್ನ ಕುತೂಹಲಕ್ಕೆ ಎಸ್ ಐ ಟಿ ಕುತೂಹಲಕ್ಕೆ ನಾನು ಕೇಳ್ತಾರೆ, ನನ್ನ ಕುತೂಹಲಕ್ಕೆ ನಾನು ಕೇಳ್ತದ್ದು ಯಾವುದು ಆ ಕಾರು? ಯಾಕಂದ್ರೆ ಒಂದೇ ಕಾರು ಎಲ್ಲ ಕಡೆನೂ ಇದೆಯಲ್ಲ, ಈ ಕಾರು ಯಾರ್ದು ಅಂತ ಒಂದು ಕುತೂಹಲ ಇದೆ. ಒಂದು ಎಸ್ ಐ ಟಿ ಮಾಡಕ್ಕೆ ಆಗ್ರಹ ಮಾಡಿಬಿಡಿ ನೀವೇ. ಯಾವ ಕಾರು ಅಲ್ಲ, ಎಸ್ ಐ ಟಿ ನಂಬರ್ ಸಿಕ್ಬಿಟ್ರೆ ಅದು ಬೋರ್ಡಲ್ಲಿ ಹೇಳ್ಬಿಡ್ಬೋದು. ಆರ್ ಟಿ ಒ ಕೇಳಿ ಹೇಳ್ತಾರೆ. ಅಲ್ಲ ಅಂದ್ರೆ ನಿಮ್ಗೆ ಗೊತ್ತಿದ್ರೆ ನೀವು ಹೇಳ್ತಾ ಇಲ್ಲ ಅಂತ ನಂಗೆ ಅನಿಸ್ತಾ. ಅಲ್ಲ, ಯಾಕೆ ಅದು ಅಪ್ರಸ್ತುತ? ಯಾಕೆ ಅಪ್ರಸ್ತುತ ಅಂತಂದ್ರೆ ಒಂದು ಟೀಮು ಇಲ್ಲಿ ವರ್ಕ್ ಮಾಡ್ತಾ ಇದೆ ಅಂತ. ಖಂಡಿತ ವರ್ಕ್ ಮಾಡಲೇಬೇಕು. ಯಾರಾದರೂ ಒಬ್ರು ಮನುಷ್ಯರು ವರ್ಕ್ ಮಾಡಿದಾಗ ಮಾತ್ರ ಆ ಟೀಮಲ್ಲಿ ಗಿರೀಶ್ ಮಟ್ಟಣ್ಣವ್ರು ಇದ್ದಾರೆ. ಹೌದು, ಇದೇನೆ. ಮತ್ತೆ ಈಗ ಹೇಳಿದ್ರೆ ಯಾವ ದೂರದರ ಹತ್ರ ಮಾತಾಡಿಲ್ಲ ಅಂತೇಳಿ ದೂರದಾರದ ಕೇಳಿದ್ ನೀವು ಕೇಳಿದ್ರೆ ಈಗ ಒಂದು ಟೀಮ್ ಅಂತ ಹೇಳಿದ್ರಿ ನೀವು. ಈಗ ನೀವು ಮತ್ತು ಒನ್ಸ್ ಅಗೇನ್ ಇದಕ್ಕೆ ಆ ಟೀಮ್ ಆ ದೂರದಾರನ ಕರ್ಕೊಂಡು ಹೋಗಿದ್ದು ಅದೇ ಕಾರು. ಮತ್ತೆ ಆ ಟೀಮಲ್ಲಿ ನೀವು ಇದ್ರಿ ಅಂತಂದ್ರೆ ಅದು ಗೊತ್ತಿರುತ್ತಲ್ಲ. ಅದನ್ನು ಈಗ ಯಾಕೆ ನಿಮ್ಮ ಮುಂದೆ ಹೇಳಬೇಕು? ನಿಮ್ಮ ಮುಂದೆ ಖಂಡಿತ ಹೇಳ್ತೇನೆ. ನಾನು ನಾಗೇಂದ್ರ ಅವ್ರ ಮುಂದೆನೇ ಹೇಳ್ತೇನೆ. ರಿಪಬ್ಲಿಕ್ ಕನ್ನಡ ಅಲ್ಲ, ನೂರಾರು ಚಾನಲ್ ಮುಂದೆನೇ ನಾನಕ್ಕಿಂತ ಮುಂಚೆ ಸಂಬಂಧಪಟ್ಟಂಥವರೇ ಹೇಳ್ತಾರೆ, ಸಂಬಂಧಪಟ್ಟ ಇಲಾಖೆಗಳೇ ಹೇಳ್ತಾರೆ. ಅವ್ರು ಹೇಳಬೇಕಾಗತ್ತೆ. ಇದು ಯಾವುದು ಕೂಡ ಹೈಡ್ ಆ್ಯಂಡ್ ಸೀಕ್ ಅಲ್ಲ. ಇಲ್ಲಿ ಇದೆಲ್ಲವೂ ಸತ್ಯ ಘಟನೆನ ಕಟ್ಟುಕತೆಗಳ? ಕಟ್ಟುಕತೆ ಖಂಡಿತ ಅಲ್ಲ, ಇದು ಸತ್ಯನೇ. ಇಲ್ಲಿ ಇದು ಒಂದು ಹತ್ಯಾಕಾಂಡನೇ. ಎಸ್, ಇಲ್ಲಿ ಹತ್ಯಾಕಾಂಡ ನಡೆದಿದೆ. ಇಟ್ಸ್ ಅ ಜಿನೋಸೈಡ್. ಅಮಾಯಕರು ನೂರಾರು ರಿಪೋರ್ಟೇ ಬಂದಿಲ್ಲ, ನೀವು ಹೆಂಗೆ ಡಿಸೈಡ್ ಮಾಡ್ತೀರಿ ಗಿರೀಶ್ ಮಟ್ಟಣ್ಣ? ಸರ್ ನೋಡಿ, ಆಸ್ ಎ ಕಾಮನ್ ಮ್ಯಾನ್ ನಾನು ಹತ್ಯಾಕಾಂಡ ನಡೆದಿರಬಹುದು ಅಂತ ಹೇಳೋದ್ರಲ್ಲಿ ಅರ್ಥ ಇದೆ. ಹತ್ಯಾಕಾಂಡನೇ ಅಂತ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀರಿ? ಯಾಕಂತ ಹೇಳಿದ್ರೆ ಈ ಸೌಜನ್ಯ ಜೀವಂತ ಇಲ್ಲ, ಪದ್ಮಲತಾ ಜೀವಂತ ಇಲ್ಲ, ಆನೆ ಮಾವತ ಜೀವಂತ ಇಲ್ಲ, ವೇದವಲ್ಲಿ ಜೀವಂತ ಇಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿಗಳು ಜೀವಂತ ಇಲ್ಲ. ಸೊ ಇಟ್ ಈಸ್ ಪಾರ್ಟ್ ಆಫ್ ದ್ಯಾಟ್. ಅವರೆಲ್ಲ ಇನ್ವೆಸ್ಟಿಗೇಷನ್, ಅದೆಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ಗೊತ್ತಾಗಿದೆ. ಎಸ್ ಐ ಟಿ ಟೀಮ್ ಇದೆ. ಎಸ್ ಐ ಟಿ ಟೀಮ್ ಮೇಲೆ ಎಷ್ಟು ವಿಶ್ವಾಸ ಇದೆ? ಖಂಡಿತ ವಿಶ್ವಾಸ ಇದೆ. ಮತ್ತೆ ಎಸ್ ಐ ಟಿ ಟೀಮ್ ಮೇಲೆ ವಿಶ್ವಾಸ ಇದ್ಮೇಲೆ ಅದನ್ನು GPR ಬೇಕು ಅಂತ ಯಾಕೆ ಹೇಳ್ತಾ ಇದ್ರಿ? ಎಸ್ ಐ ಟಿ ಟೀಮಿದ ಸಮಸ್ಯೆ ಅಲ್ಲ, ಅದು ಪ್ರಾಕೃತಿಕ ವಿಕೋಪ. ಎಸ್ ಐ ಟಿ ಟೀಮಿದ ಪ್ರಾಬ್ಲಮ್ ಅಲ್ಲ. ಆದಷ್ಟು ತನಿಖೆ ನಿಖರವಾಗಿ ಆಗಲಿ, ಕರೆಕ್ಟಾಗಿ ಸರಿಯಾಗಿ ಆಗಲಿ ಅನ್ನೋದಕ್ಕೆ ನಾವು ಡಿಮಾಂಡ್ ಮಾಡಿ. ಒಂದು ವೇಳೆ ಪ್ರಪೋಗಂಡ ಅಂತ ಇದ್ದರೆ, ಹಂದಿದೋ ನಾಯಿದೋ ಮೂಳೆ ಇದ್ದರೆ GPR ನಾವು ಡಿಮಾಂಡ್ ಮಾಡ್ತಾ ಇರಲಿಲ್ಲ. ಈಗ ಆ ವ್ಯಕ್ತಿಗೆ ಒಂದು ತಲೆ ಬುಡೆ ಸಿಗುತ್ತೆ ಅಂತ ಅಷ್ಟು ಕಾನ್ಫಿಡೆಂಟ್ ಆಗಿ ಹೋಗ್ಬಿಟ್ಟು ತೊಗೊಂಬರ್ತಾನೆ ಅಂತಂದಮೇಲೆ ಉಳಿದಿದ್ದೆಲ್ಲವನ್ನೂ ಕೂಡ ತೋರ್ಬಿಟ್ಟು ಕರ್ಕೊಂಬಂದು ತೋರಿಸ್ಬೋದಿತ್ತಲ್ಲ? ತೋರಿಸ್ಬೇಕು ಸರ್, ತೋರಿಸ್ಬೇಕು. ಇನ್ನು ಮುಂದೆ ಮಾಡಬೇಕು. ನಾನು ಅದನ್ನೇ ನೋಡ್ತಾ ಇದ್ದೀನಿ. ಮತ್ತೆ ಈಗ ಎಲ್ಲ ಕಡೆ ತೋರಿಸೋ ಜಾಗದಲ್ಲಿ ಏನೂ ಸಿಗ್ತಾ ಇಲ್ವಲ್ಲ? ಅಲ್ಲ, ಸಿಕ್ಕಿಲ್ಲ ಅಂತ FSL ಹೇಳ್ಬೇಕಂತ ಆಯ್ತಲ್ಲ, ಈಗ ಆಲ್ರೆಡಿ ಹೇಳಿದ್ದೀನಿ. ಅದಕ್ಕೆ GPR ತಗೊಳ್ಳಿ ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಅದು ಒಂದು ತಲೆ ಬುಡೆ ಸಿಗುತ್ತೆ ಅವ್ರಿಗೆ, ಇನ್ನು ಮಿಕ್ಕಿದ್ದು ಇಂಥ ಕಡೆ ಊತಿಕ್ಕಿದೆ ಅಂದರೆ ಸಿಗ್ತಾ ಇಲ್ಲ ಅಂದರೆ ಏನರ್ಥ? ಅಲ್ಲ, ಅದಕ್ಕೆ ನಾನೇನು ಹೇಳೋದು, GPR ತೊಗೊಂಡು ಬಂದರೆ ಅದಕ್ಕೆಲ್ಲ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಬಿಡ್ತದೆ. GPR ಬರಲಿಲ್ಲ ಅಂದರೆ ಮ್ಯಾಸ್ ಇಟ್ ಈಸ್ ಮ್ಯಾನ್ಯುವಲೇ ಆಗಲಿ. ನಾನು ಗಿರೀಶ್ ಮಟ್ಟಣ್ಣವ್ರು ಏನು ನಿರ್ಧಾರ ಮಾಡ್ತಾರೆ? ನಾನು ಜ್ಯೋತಿಷಿ ಅಲ್ಲ ಸರ್. ಗಿರೀಶ್ ಮಟ್ಟಣ್ಣವ್ರು ಏನು ನಿರ್ಧಾರ ಮಾಡ್ತಾರೆ? ಏನು ಹೇಳ್ತಾರೆ ಅದನ್ನು ಕೇಳ್ತೀನಿ. ಇವತ್ತು ಜನರ ಮಾತು ಕೇಳ್ತಿದ್ರ ಅಥವಾ ಗಿರೀಶ್ ಮಟ್ಟಣ್ಣವರು ಬೇರೆಯವ್ರ ಮಾತು ಕೇಳ್ತಿದಾರ? ಇಲ್ಲಿ ಸ್ಥಳೀಯರು ಯಾರು ಸೌಜನ್ಯ ತಾಯಿನೂ ಕೂಡ ಒಂದು ಜನರಲ್ಲಿ ಒಂದು ಭಾಗ. ಅವ್ರ ಮಾತು ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮಾತು ಕೇಳಿಕೊಂಡು ನಾನು ಬಂದಿದ್ದೇನೆ. ಹೌದಾ? ಇಲ್ಲಿ ಎಲ್ಲರೂ ಸೇರಿ ಇದೊಂದು ಟೀಮ್ ಇದೆ. ನೀವು ಹೇಳಿದ್ರೆ ಒಂದು ನಿಮಿಷ ಕರೆಕ್ಟ್ ಬಂತೀಗ. ನೀವು ಹೇಳಿದ್ರಲ್ಲ ಒಂದು ತಂಡ ಕೆಲಸ ಮಾಡ್ತಾ ಇದೆ. ತಂಡದ ಮೆಂಬರ್ ಆಫ್ ಅ ತಂಡ. ಹೌದಾ? ನನಗಿದೇ ಬೇಕಿತ್ತು. ನೀವು ಒಪ್ಕೊಂಡ್ರಿ, ಫೈನಲಿ ಒಪ್ಕೊಂಡ್ರಿ. ಯಾಕೆ ಟೀಮ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ? ಅಲ್ಲ, ಮುಚ್ಕೊಂಡ್ರೆ ಒಪ್ಕೊಳ್ಳೋದು ಬಿಡೋದು ಇರ್ತದೆ. ಅಂದ್ರೆ ಗಿರೀಶ್ ಮಟ್ಟಣ್ಣವ್ರಿಗೆ ಒಬ್ಬರೇ ಏಕಾಂಗಿಯಾಗಿ ಹೋರಾಟ ಮಾಡೋದಕ್ಕಾಗಲ್ವಾ? ತಿಮ್ಮರೋಡಿ ಅವ್ರು ಕರೆದ್ರೆ ಹೋರಾಟ ಮಾಡ್ಬೇಕು. ಹೌದು. ಅವು ಹೋರಾಟಕ್ಕೆ ಗುರುಗಳು ನೇತೃತ್ವ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರದ್ದೇ. ಆ್ಯಂಡ್ ಮತ್ತು ಸೌಜನ್ಯ ಕುಟುಂಬ ತಾಯಿ. ಯಾರಿದೆ ಸರ್ ನಿಮ್ಮ ಟೀಮಲ್ಲಿ? ಎಲ್ಲರೂ ನೀವೇ ಹೇಳಿದ್ರಲ್ಲ, ಮಹೇಶ್ ಶೆಟ್ಟರ್ ಇದ್ದಾರೆ, ಆಮೇಲೆ ಕುಸುಮಾವತಿ ಇದ್ದಾರೆ, ಜಯಂತ್ ಇದ್ದಾರೆ, ಇನ್ನೂ ಭಾಳ ದೊಡ್ಡ ಪರಿವಾರ ಇದೆ. ಕಡೆದಾಗ ಏನು ಹೇಳೋದು ಬಯಸ್ತೀರಿ ಗಿರೀಶ್ ಮಟ್ಟಣ್ಣವ್ರು? ಆ ಕೊಲೆಗಡಕರಿಗೆ ಶಿಕ್ಷೆ ಆಗಬೇಕು, ಜೈಲಲ್ಲಿ ಕೊಳೆಬೇಕು. ಇದರಲ್ಲಿ ಯಾವುದೇ ಹಿಂದೂ ಮುಸ್ಲಿಂ ಭೇದ ಭಾವ, ಪ್ರೊಪಗಂಡ ಅಂತ ಇರಬಾರ್ದು. ಈ ಹೋರಾಟವನ್ನು ಮಂಜುನಾಥ ಸ್ವಾಮಿಯ ಒಂದು ಸೇವೆ ಅಂತ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ಸೇವೆಯಲ್ಲಿ ಪ್ರತಿಯೊಬ್ಬರು ಕೂಡ ಭಾಗಿಯಾಗಿ ಸತ್ತಂತಹ ಸೌಜನ್ಯ ನೂರಾರು ಆತ್ಮಗಳಿಗೆ ಶಾಂತಿ ಸಿಗಲಿ. ತಮ್ಮಂಥ ಮಾಧ್ಯಮದ ಸಹಕಾರನೂ ಕೂಡ ಇರಲಿ. ಓಕೆ, ಇದಿಷ್ಟು ಗಿರೀಶ್ ಮಟ್ಟಣ್ಣ ಅವರ ಮಾತು. ಫೈನಲಾಗಿ ಒಂದು ಮಾತು ಹೇಳ್ತೀನಿ. ಇವತ್ತು 100 ಶವಗಳನ್ನು ಹೂತಿಟ್ಟಿದ್ದಾರೋ ಅಥವಾ 500 ಶವಗಳನ್ನು ಹೂತಿಟ್ಟಿದ್ದಾರೋ ಅಥವಾ ಹೂತೇ ಇಟ್ಟಿಲ್ವೋ ಅದೆಲ್ಲವನ್ನು ಕೂಡ ನಾವು ಇಲ್ಲಿ ಕೂತು ಚರ್ಚೆ ಮಾಡೋದಕ್ಕಾಗೋದಿಲ್ಲ. ಕೇವಲ ಅಂತೆಕಂತೆಗಳಿಗೆ ಮಾತ್ರ ಇವತ್ತು ಸಾಕಷ್ಟು ಚರ್ಚೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಹಾಗಾಗಿ ಯಾವುದೇ ಅಂತೆಕಂತೆಗಳು ಚರ್ಚೆಗಳಿಗೆ ಕಿವಿ ಕೊಡದೆ ಸತ್ಯತೆ ಹೊರ ಬರಲಿ, ಅನ್ಯಾಯ ಆಗಿದ್ದವ್ರಿಗೆ ನ್ಯಾಯ ಸಿಗಲಿ